ದರ್ಶನ್ ಬೇಲ್ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು. ಇವತ್ತಿನ ವಿಚಾರಣೆಯನ್ನ 57ನೇ ಸಿಸಿಎಚ್ ಕೋರ್ಟ್ಗೆ ಸಂಬಂಧಪಟ್ಟ ಹಾಗಿನ ನ್ಯಾಯಾಧೀಶರು ಮುಕ್ತಾಯಗೊಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇವತ್ತು ಕೂಡ ಬಹಳ ಸುದೀರ್ಘವಾಗಿ ದರ್ಶನ್ ಅವರ ಪರವಾದಂತಹ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಿಖಾಧಿಕಾರಿಗಳು ಬಹಳಷ್ಟು ಎಡವಟ್ಟನ್ನ ಮಾಡಿದ್ದಾರೆ, ಆಮೇಲೆ ಹಲವು ಸಾಕ್ಷ್ಯಗಳನ್ನ ಸೃಷ್ಟಿಸುವಂತ ಪ್ರಯತ್ನ ಆಗಿದೆ ಅಂತೆಲ್ಲ ದರ್ಶನ್ ಪರವಾದಂತ ವಕೀಲರು ಇವತ್ತು ವಾದವನ್ನ ಹೂಡಿದ್ದಾರೆ. ಪ್ರಮುಖವಾಗಿ ದರ್ಶನ್ ಅವರ ಬಟ್ಟೆ ಶೂ ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಬೇಕು ಅಂತ ದರ್ಶನ್ ಅವರನ್ನ ಸಿಕ್ಕಾಕ್ಸುವ ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನ ಮೇಲಿನ ಮೇಲೆ ಇಲ್ಲಿ ದರ್ಶನ್ ಪರವಾದಂಥ ವಕೀಲರು ವಾದ ಹೂಡುವಂಥ ಸಂದರ್ಭದಲ್ಲಿ ಕೆಲ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದರೆ ಅವರ ಶೂ ರಿಕವರ್ ಮಾಡಿದಂಥ ವಿಚಾರವನ್ನು ಕೂಡ ಪ್ರಶ್ನಿಸಿದ್ದಾರೆ. ಬಟ್ಟೆ ರಿಕವರ್ ಆದಂಥ ವಿಚಾರವಾಗಿಯೂ ಏನು ಈ ಲ್ಯೂಮಿನ್ ಅನ್ನುವಂಥ ಒಂದು ಕೆಮಿಕಲನ್ನು ಬಳಸಿ ಅಥವಾ ಈ ಲ್ಯೂಮಿನೇಟ್ ಟೆಕ್ನಾಲಜಿ ಅನ್ನುವಂಥದ್ದನ್ನ ಬಳಸಿ ಅದೇನೋ ದರ್ಶನ್ ಅವ್ರ ರಕ್ತ ಇತ್ತು ಆ ಬಟ್ಟೆಯಲ್ಲಿ, ರೇಣುಕಾಸ್ವಾಮಿ ರಕ್ತ ಇತ್ತು ಬಟ್ಟೆಯಲ್ಲಿ ಅನ್ನುವಂಥ ಪತ್ತೆ ಹಚ್ಚಿದ್ರು. ಅದೆಲ್ಲವನ್ನು ಕೂಡ ಸಿ.ವಿ. ನಾಗೇಶ್ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಇವತ್ತಿನ ವಿಚಾರಣೆ ಆದಂಥ ನಂತರದಲ್ಲಿ ಇವತ್ತಿನ ಈ ಕೋರ್ಟ್ ಪ್ರೊಸೀಡಿಂಗ್ಸ್ನ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ಸುದೀರ್ಘವಾಗಿ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ನಾಳೆಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. 12:30ಕ್ಕೆ ಮತ್ತೆ ನಾಳೆ ವಿಚಾರಣೆ ಮುಂದುವರಿಯುತ್ತೆ. ಮೊದಲಿಗೆ ದರ್ಶನ್ರನ್ನ ಬಿಟ್ಟ ಸ್ಥಳದಲ್ಲಿ ಶೂ ಇರಲಿಲ್ಲ. ಜೂನ್ 14ರಂದು ತಡವಾಗಿ ಬಟ್ಟೆ ಹಾಗೆ ಶೂ ಅನ್ನ ವಶಕ್ಕೆ ಪಡೆಯಲಾಗಿದೆ. ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಹೂಡಿದಂಥ ರೀತಿ ಇದು. ಈ ಪ್ರಕರಣ ಆಮೇಲೆ ಮಾಧ್ಯಮದ ವಿಚಾರವಾಗಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮೊದಲ ಟ್ರಯಲ್ ಮಾಧ್ಯಮದಲ್ಲಿ ನಡೆದು ಹೋಗಿದೆ. FIR ದಾಖಲಾದಾಗಿನಿಂದ ಇಲ್ಲಿವರೆಗೂ ಕೂಡ ಮಾಧ್ಯಮಗಳು ಟ್ರಯಲ್ ನಡೆಸಿವೆ. ಅಂದರೆ ಈ ಒಂದು ರೀತಿ ವಿಚಾರಣೆಯನ್ನ ಇಲ್ಲೇ ಮಾಧ್ಯಮದವರು ನಡೆಸಿದ್ದಾರೆ ಅನ್ನುವಂಥ ರೀತಿಯಾಗಿ. ಸೊ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮ ಟ್ರಯಲ್ ನಡೆಸಿದೆ ಅನ್ನುವಂಥನ್ನ ಸಿ.ವಿ. ನಾಗೇಶ್ ಅವರು ವಾದವನ್ನು ಹೂಡಿದ್ದಾರೆ. ಇಂಥದ್ದೊಂದು ಕೇಸ್ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಸೆನ್ಸೇಷನಲ್ ಕೇಸ್ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವರು ಅಥವಾ ಪತ್ರಕರ್ತರು ಅದನ್ನು ರಿಪೋರ್ಟ್ ಮಾಡುವಂಥದ್ದು ಸಾಮಾನ್ಯ. ಬಟ್ ಆ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಮಾಧ್ಯಮಗಳು ಈಗ ಆಲ್ರೆಡಿ ದರ್ಶನ್ರನ್ನ ದೋಷಿ ಅಂತ ಅವ್ರು ಘೋಷಣೆ ಮಾಡಾಗಿದೆ. ಈಗ ಜೀವಾವಧಿ ಶಿಕ್ಷೆ ಕೊಡಬೇಕು ಅಥವಾ ಮರಣದಂಡನೆ ಶಿಕ್ಷೆ ಕೊಡಬೇಕು, ಇದೊಂದು ಮಾತ್ರ ಈಗ ಬಾಕಿ ಉಳಿದಿರುವಂಥದ್ದು ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ವಾದ ಹೂಡ್ತಾ ಹೇಳ್ತಾರೆ. ಅತ್ಯುತ್ತಮ ತನಿಖೆ ಅಂತ SPP ಕೋರ್ಟ್ಗೆ ಹೇಳಿದ್ದಾರೆ. ಅಂತಂದ್ರೆ SPP ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದಲ್ಲಿ ಬಹಳ ಉತ್ತಮವಾದಂಥ ತನಿಖೆ ಆಗಿದೆ ಅಂತ ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ವಾದವನ್ನು ಹೂಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕೆ ಕೆಟ್ಟ ತನಿಖೆ ಅನ್ನುವಂಥದ್ದನ್ನು ಕೂಡ ಅವರು ಆನಂತರದಲ್ಲಿ ಹೇಳ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳನ್ನು ಅವರು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯನ್ನ ಈ ಸಂದರ್ಭದಲ್ಲಿ ಯಾವುದದು ಏನು ಅನ್ನುವಂಥದ್ದನ್ನ SPP ಪ್ರಸನ್ನ ಕುಮಾರ್ ಅವರು ಆ ಪ್ರತಿಯನ್ನ ಕೇಳ್ತಾರೆ. ಆಗ ನಾನು ನಿಮಗೆ ಪ್ರತಿಯನ್ನ ಕೊಡಬೇಕಿಲ್ಲ, ಆದರೂ ಕೂಡ ನಾನು ಕೊಡ್ತೀನಿ ಅಂತ ಸಿ.ವಿ. ನಾಗೇಶ್ ಅವರು ವಾದ ಹೂಡುವಂಥ ಸಂದರ್ಭದಲ್ಲಿ ನಿಮ್ಗೇನು ಕೊಡಬೇಕು ಅನ್ನುವಂಥದ್ದಿಲ್ಲ, ಆದರೂ ನಾನು ಕೊಡ್ತೀನಿ ಅನ್ನುವಂತ ಹೇಳ್ತಾರೆ. ನಾನು ಕಷ್ಟಪಟ್ಟು ಸಂಗ್ರಹಿಸಿದ ಆದೇಶದ ಪ್ರತಿ ಇದು. ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಾಗೆ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕೆಲ ತೀರ್ಪಿನ ಪ್ರತಿ ಅದನ್ನು ನಾನು ನಿಮಗೆ ನೀಡಬೇಕಾಗಿಲ್ಲ, ನಾನು ಕಷ್ಟಪಟ್ಟು ಅದನ್ನು ಹುಡುಕಿರುವಂಥದ್ದು, ಆದರೂ ನಾನು ನಿಮಗೆ ಆ ಪ್ರತಿಯನ್ನು ಕೊಡ್ತೀನಿ ಅನ್ನುವಂಥನ್ನ ಸಿ.ವಿ. ನಾಗೇಶ್ ವಾದ ಹೂಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ FIR ಹಾಗೆ ಮರಣೋತ್ತರ ಪರೀಕ್ಷೆ ಜೊತೆಗೆ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗಿನ ವರದಿ ಹಾಗೆ ಈ ಸಾಕ್ಷಿಗಳ ಹೇಳಿಕೆ ಪಂಚನಾಮೆ ಎಲ್ಲವನ್ನು ಕೂಡ ಈ ಪ್ರಕರಣದಲ್ಲಿ ಹೌದು ತೋರಿಸಿದ್ದಾರೆ. ಬಟ್ ಅದರಲ್ಲಿರುವಂಥ ಫಾಲ್ಟ್ಸ್ ಏನು ಅನ್ನುವಂಥದ್ದನ್ನು ಕೂಡ ಇವರು ಉಲ್ಲೇಖ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಯಾರು ಸಿ.ವಿ. ನಾಗೇಶ್ ಅವರು. ಪ್ರಮುಖವಾಗಿ ರೇಣುಕಾಸ್ವಾಮಿ ದೇಹದ ಮೇಲೆ ಕೆಲ ಗಾಯಗಳಿದೆಯಲ್ಲ, ಅದು ನಾಯಿ ಕಚ್ಚಿದಂಥ ಕಾರಣ ಆಗಿರುವಂಥದ್ದು. ಆದರೆ ಮಾಧ್ಯಮಗಳು ಇದನ್ನೂ ಕೂಡ ಹಲ್ಲೆ ಅಂತೇಳಿ ಬಿಂಬಿಸಿವೆ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡ್ತಾರೆ. ಅದು ಭಾಳಷ್ಟು ಹಲ್ಲೆ, ಅದು ದರ್ಶನ್ ಅವ್ರು ಹೊಡೆದಿರೋದಲ್ಲ ಅಥವಾ ಅವ್ರ ಕಡೆಯವ್ರು ಹೊಡೆದಿರೋದಲ್ಲ. ಇದನ್ನೆಲ್ಲ ಪರಿಗಣಿಸಿ ಕೋರ್ಟ್ ತನಿಖಾಧಿಕಾರಿಗೆ ಇನ್ಫ್ಯಾಕ್ಟ್ ತರಾಟೆಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯನ್ನು ಅವರು ನ್ಯಾಯಾಧೀಶರಿಗೆ ಈ ಟೈಮ್ನಲ್ಲಿ ಹಸ್ತಾಂತರ ಮಾಡ್ತಾರೆ. ಸೊ ಅದಾದ ನಂತರದಲ್ಲಿ ಭಾಳ ಸಂಗತಿಗಳಾಯಿತು. ಸೊ ಸುನಿಲ್ ಅವರು ದರ್ಶನ್ ಪರವಾದಂಥ ವಕೀಲರ ಟೀಮ್ನಲ್ಲಿ ಇರುವಂಥ ಸುನಿಲ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರೆ ಬನ್ನಿ ಕೇಳೋಣ. ಇವತ್ತು ನಾವು ದರ್ಶನ್ ಅವ್ರ ಪರವಾಗಿ ಅವ್ರ ಬೇಲ್ ಅರ್ಜಿ ವಿಚಾರಣೆಗೆ ಬಂತು.
ದರ್ಶನ್ ಅವ್ರ ಪರವಾಗಿ ಹಿರಿಯ ವಕೀಲರು ಸಿ ವಿ ನಾಗೇಶ್ ಬಂದು ಇವತ್ತು ಆರ್ಗ್ಯೂ ಮಾಡಿದ್ದಾರೆ. ನಮ್ಮ ಪರವಾಗಿ ಅಂದರೆ ಈ ಚಾರ್ಜ್ ಶೀಟ್ನಲ್ಲಿ ದೋಷಾರೋಪಣಾ ಪಟ್ಟಿನಲ್ಲಿ ಏನೇನು ಲೂಪೋಲ್ಸ್ ಇದೆ ಅಂದರೆ ನಾವು ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ವಾದಗಳನ್ನ ನಮ್ಮ ಪರವಾಗಿದ್ದಾವೆ ಚಾರ್ಜ್ ಶೀಟಲ್ಲಿ ಅನ್ನೋದನ್ನ ನಾವು ಇವತ್ತು ಸೀನಿಯರ್ ಕೌನ್ಸಿಲ್ ಸಿ ವಿ ನಾಗೇಶ್ ಸರ್ ಇವತ್ತು ವಾದ ಮಾಡಿದ್ದಾರೆ. ಮುಂದುವರೆದ ವಿಚಾರಣೆಗೆ ನಾಳೆಗೆ ಹಾಕ್ಕೊಂಡಿದ್ದಾರೆ. ನಮ್ದೇನು ಉಳಿದಂಥ ಏನು ವಾದಗಳಿದ್ದಾವೆ ಅಂದರೆ ನಮ್ಮ ಪರವಾಗಿ ಅಂದರೆ ಬೇಲ್ ಸಿಗುವಂಥ ಅಂಶಗಳು ಏನೇನಿದೆ ಅದನ್ನು ನಾಳೆಗೆ ನಾವು ವಾದ ಮುಂದುವರಿಸ್ತೀವಿ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ A1 ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯೂ ಕೂಡ ಅದರ ವಿಚಾರಣೆಯು ನಾಳೆಗೆ ಮುಂದೂಡಿಕೆ ಆಗಿದೆ. 57ನೇ CCH ಕೋರ್ಟ್ನಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ನಡೀತು. ಅದನ್ನು ನಾಳೆಗೆ ಮುಂದೂಡಲಾಗಿದೆ. ಒಂದ್ ಕಡೆ ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಪವಿತ್ರ ಗೌಡ ಅರ್ಜಿಯೂ ಕೂಡ ನಾಳೆಗೆ ಮುಂದೂಡಿಕೆ ಆಗಿದೆ. ಇದೆಲ್ಲದರ ನಡುವೆ ದರ್ಶನ್ ಅವರು ಈ ಕೊಲೆ ಪ್ರಕರಣವನ್ನು ಮುಚ್ಚಾಕುವಂತ ನಿಟ್ಟಿನಲ್ಲಿ ಸುಮಾರು 37 ಲಕ್ಷಕ್ಕೂ ಅಧಿಕ ಹಣ ಉಪಯೋಗಿಸಿದ್ರು ಅನ್ನುವಂಥದ್ದು ಇದೆಯಲ್ಲ, ಆ ವಿಚಾರವೂ ಕೂಡ ಇವತ್ತು ಪ್ರಸ್ತಾಪಕ್ಕೆ ಬಂದಿದೆ. ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಇವತ್ತು ನಡೆದಂತ ಈ ವಾದದ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗಬಹುದಾದಂಥ ಅಂಶಗಳ ಮೇಲೆ ಸಹಜವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನೇನು ಫಾಲ್ಟ್ಸ್ ಇದೆ ಅದನ್ನೆಲ್ಲ ನಾವು ಉಲ್ಲೇಖ ಮಾಡಿದ್ವಿ ಅನ್ನುವಂತ ವಕೀಲರು ಹೇಳ್ತಾ ಇದ್ರು. ಹೇಗೆ ನಡೀತು? ದರ್ಶನ್ ಬೇಲ್ ಸಿಗಬಹುದಾದಂಥ ನಿಟ್ಟಿನ ಏನು ಅಂಶಗಳು ಇವತ್ತು ಉಲ್ಲೇಖ ಆದ್ವು ಅಂತ ಅನ್ಸುತ್ತೆ ರಮೇಶ್? ಮಲ್ತೇಶ್, ಮುಖ್ಯವಾಗಿ ಇವತ್ತು ದರ್ಶನ್ ಪರ ವಕೀಲರು ಮುಂದೆ ಅವರ ಡಿಫೆನ್ಸ್ ಹೇಗಿರುತ್ತೆ ಅನ್ನೋದರ ಒಂದು ಎಕ್ಸಾಂಪಲ್ಸ್ ಅಥವಾ ಒಂದು ಸ್ಯಾಂಪಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಏನು ತನಿಖೆ ನಡೆಸಿದೆ ಅದೇ ಸರಿ ಇಲ್ಲ ಅನ್ನುವಂತ ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದುವರೆಗೂ ತನಿಖಾಧಿಕಾರಿ ಬಹಳ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಏನೋ ಶ್ಲಾಘನೆ ನಡೀತಾ ಇದ್ರು, ಆದ್ರೆ ಅದಲ್ಲ ಅನ್ನುವಂತ ವಾದ ಇವ್ರದಾಗಿತ್ತು. ಇವ್ರು ಹೇಳ್ತಾ ಇರೋದೇನಂದ್ರೆ, ಈಗ 12ನೇ ತಾರೀಕು ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಆಧರಿಸಿ ಅವರು ಏನು ಮರದ ಲಾಠಿ ಮತ್ತೆ ಮರದ ಕೊಂಬೆ ಮತ್ತೆ ಏನು ಇನ್ನಿತರ ವಸ್ತುಗಳು ಅಂದ್ರೆ ನೈಲಾನ್ ಹಗ್ಗ ಅಂದ್ರೆ ಕೃತ್ಯಕ್ಕೆ ಬಳಸಿದಂತ ಅಂದ್ರೆ ರೇಣುಕಾಸ್ವಾಮಿ ಸಾವಿಗೆ ಬಳಸಿದಂತ ವಸ್ತುಗಳನ್ನೆಲ್ಲ ದರ್ಶನ್ ಹೇಳಿಕೆ ಆಧಾರದ ಮೇಲೆ ವಶಕ್ಕೆ ಪಡಿತೀವಿ ಅಂತ ಹೇಳಿದ್ದಾರೆ. ಆದ್ರೆ 9ನೇ ತಾರೀಕಿನ ಆ ಸ್ಪಾಟ್ ಅಲ್ಲಿ ಏನು ಪೊಲೀಸ್ ಇದ್ರು. ದರ್ಶನ್ ಹೇಳಿಕೆ ಇರೋದು 12ನೇ ತಾರೀಕು, ಆದ್ರೆ 9ನೇ ತಾರೀಕಿನೇ ಸ್ಪಾಟ್ ಅಲ್ಲಿ ಪೊಲೀಸ್ ಇದ್ರು, ಎಲ್ಲಾನು ಸೀಸ್ ಮಾಡಿದ್ರು ಅನ್ನೋದಕ್ಕೆ ದಾಖಲೆಗಳಿವೆ. ಜೊತೆಗೆ ಏನು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮತ್ತೆ ಏನು ಅಲ್ಲಿ ತನಿಖಾಧಿಕಾರಿ ಅಂದ್ರೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಆದಂತ ವಿನಯ್ ಹೇಳಿಕೆ, ಇವೆಲ್ಲವನ್ನೂ ನೋಡಿದಾಗ ಅವರು ಮೊದಲೇನೆ ಅವರ ಪೊಲೀಸ್ ಒಂದು ಸ್ವಾಧೀನದಲ್ಲಿ ಇತ್ತು ಇವೆಲ್ಲ ವಸ್ತುಗಳು. ಹೀಗಾಗಿ ದರ್ಶನ್ ಹೇಳಿಕೆಯಿಂದ ಅದನ್ನ ರಿಕವರಿ ಮಾಡಿದ್ರು ಅನ್ನೋದು ಸುಳ್ಳು. ಅಂದ್ರೆ ಅದರ ಮೂಲಕ ಅವ್ರು ಏನ್ ಹೇಳಕ್ ಬಯಸ್ತಾ ಇದಾರೆ ಅಂದ್ರೆ, ದರ್ಶನ್ ಹೇಳಿಕೆ ನಂತರನೇ ಇವೆಲ್ಲ ರಿಕವರಿ ಆಯ್ತು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ, ಅದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇದನ್ನ ಹೇಳಿದ್ದಾರೆ. ಅದೇ ರೀತಿ ಏನು ರೇಣುಕಾಸ್ವಾಮಿ ಸಾವಾಗಿರೋದು ಏನು ಅದ್ರ ಉಲ್ಲೇಖ ಮಾಡ್ತಾ ಶವದ ಬಾಡಿಯನ್ನ ಏನು ಗಾಯಗಳೇನಿದೆ ಆ ಬಾಡಿಯಲ್ಲಿರುವಂತಹ ಗಾಯಗಳು ಬಹುತೇಕ ಗಾಯಗಳು ನಾಯಿ ಕಡಿತದಿಂದ ಅಂದ್ರೆ ಸತ್ತ ಮೇಲೆ ಶವನ ಎಸೆದ ಮೇಲೆ ನಾಯಿ ಕಡಿತದಿಂದ ಆದಂತ ಗಾಯಗಳು, ಆದ್ರೆ ಅದು ಹೊಡೆತದ ಗಾಯಗಳು ಅನ್ನುವಂತರ ಬಿಂಬಿಸಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೇನೆ ಸ್ಪಷ್ಟವಾಗಿ ಹೇಳಲಾಗಿದೆ. ವೈದ್ಯಕೀಯ ವರದಿ ಇದಕ್ಕೆ ಪೂರಕವಾಗಿ ಅನ್ನುವಂತ ವಾದ ಮಂಡನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಶೂ ಬಗ್ಗೆ ಏನು ಅವರು ಪ್ರಸ್ತಾಪ ಮಾಡಿದ್ರು, ಈಗ ಅದನ್ನ ಅವರು ಒಂದು ಮ್ಯಾಜಿಕ್ ಬಾಕ್ಸ್ಗೆ ಹೋಲಿಕೆ ಮಾಡಿ ವಾದ ಮಂಡನೆ ಮಾಡಿದ್ರು. ಇಲ್ಲಿ ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಯಾವುದೇ ರೀತಿ ವಸ್ತು ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ, ಬದಲಾಗಿ ತಮ್ಮಲ್ಲಿರುವಂತಹ ವಸ್ತುಗಳು ಏನೇನು ಧರಿಸಿದ್ದೆ ಆ ವಸ್ತುಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಹೊರತು ಅದೇನೇನು ವಸ್ತುಗಳನ್ನು ಅದನ್ನ ಹೇಳಿಲ್ಲ. ಆದ್ರೆ ಪೊಲೀಸರು ಮಾತ್ರ ಅದನ್ನ ಮೊದಲಿಗೆ ಚಪ್ಪಲಿ ಅಂತ ಹೇಳಿ ನಮೂದು ಮಾಡಿದ್ದಾರೆ. ಅದಾದ್ಮೇಲೆ ಅಂದ್ರೆ ಪಂಚ ವಿಟ್ನೆಸ್ಗಳ ಮುಂದೆ ಪಂಚನಾಮೆ ಆಗ್ಬೇಕಾದ್ರೆ ಅದನ್ನ ಚಪ್ಪಲಿ ಅಂತ ಹೇಳಿ ಉಲ್ಲೇಖ ಇದೆ. ಅದಾದ್ಮೇಲೆ ಅವ್ರು ರಿಕವರಿ ಮಾಡಿರುವಂತದ್ದು ಶೂ ಅನ್ನ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಏನು ಶೂ ಚಪ್ಪಲಿ ಹೋಗಿ ಶೂ ಆಗಿದೆ, ಇದೇ ಮ್ಯಾಜಿಕ್ ಅನ್ನುವಂತ ಒಂದು ವಾದ ಮಂಡನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಮೇ 2ನೇ ತಾರೀಕಿನೇ ದರ್ಶನ್ ಬಳಿ ಅಷ್ಟು ಹಣ ಇತ್ತು. ಮತ್ತೆ ಈ ಪೊಲೀಸರು ಏನು ಚಾರ್ಜ್ ಶೀಟ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ಆ ಹಣ ಇಟ್ಕೊಂಡಿದ್ದೆ ಅವರು ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಥವಾ ಸಾಕ್ಷಿಗಳಿಗೆ ಕೊಡೋದಕ್ಕೆ ಅಂತೇಳಿ ಹೇಳಿದ್ದಾರೆ. ಮೇ 2ನೇ ತಾರೀಕಿನೇ ಇವರ ಏನು ಊಹೆ ಮಾಡೋದಕ್ಕೆ ಸಾಧ್ಯ ಇತ್ತ, ರೇಣುಕಾಸ್ವಾಮಿನ ಕೊಲೆ ಮಾಡ್ತೀನಿ ಅನ್ನೋಂಥ ಊಹೆ ಮಾಡೋದಕ್ಕೆ ಸಾಧ್ಯ ಇತ್ತ. ಈಗ ಇದೆಲ್ಲ ವಾದವು ಸುಳ್ಳು ಅನ್ನೋಂಥ ಹೇಳಿಕೆ ಕೊಡೋ ಮುಖಾಂತರ ಅಥವಾ ವಾದ ಮಂಡಿಸೋ ಮುಖಾಂತರ ಪ್ರಾಸಿಕ್ಯೂಷನ್ ಕೇಸೇನೆ ಸುಳ್ಳು, ಇವರು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ, ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಏನು ಆ ಶೂನಲ್ಲೂ ಕೂಡ ಅಷ್ಟಲಾಗ್ಲೇ ಬಟ್ಟೆಗಳನ್ನು ಕೂಡ ಒಗೆಯಲಾಗಿತ್ತು, ಮತ್ತೆ ಹಿಂದೆ ಒಗ್ದಿದ್ರು. ಅದಾದ ಮೇಲೂ ಕೂಡ ಅಲ್ಲಿ ರಿಕವರಿ ಅಂದ್ರೆ ಬಟ್ಟೆ ಕಲೆ ಇರ್ಬೋದು, ಅಂದ್ರೆ ಏನ್ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಅದು ಹೇಗೆ ರಿಕವರಿ ಆಗಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ರಮೇಶ್.